ನಟ ಯುವರಾಜ್ ಹಾಗೂ ಸಪ್ತಮಿ ಗೌಡ ಸಂಬಂಧ ವಿವಾದ. ಸ್ವತಃ ಯುವ ಪತ್ನಿ ಶ್ರೀದೇವಿ ಭೈರಪ್ಪ ಆರೋಪವನ್ನ ಮಾಡಿದ್ರು. ಯುವ ಪತ್ನಿ ವಿರುದ್ಧ ಸಿಡಿದಿದ್ದಾರೆ ನಟಿ ಸಪ್ತಮಿ ಗೌಡ. ತಮ್ಮ ವಿರುದ್ಧ ಮಾನಹಾನಿಕರ ಹೇಳಿಕೆ ನೀಡಬಾರದು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಶ್ರೀದೇವಿ ಭೈರಪ್ಪ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಸಪ್ತಮಿ ಗೌಡ. ತಮ್ಮ ವಿರುದ್ಧ ಶ್ರೀದೇವಿ ಇಲ್ಲ ಸಲ್ಲದ ಹೇಳಿಕೆ ನೀಡಿದ್ದಾರೆ, ಸುಳ್ಳು ಆರೋಪ ಹೊರಿಸಿದ್ದಾರೆ ಅಂತ ನಟಿ ಸಪ್ತಮಿ ಗೌಡ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅಂತೆಯೇ ನಿರ್ಬಂಧಕಾಜ್ಞೆ ಆದೇಶಿಸಿರುವ ಬೆಂಗಳೂರು ಸಿಟಿ ಕೋರ್ಟ್ ಶ್ರೀದೇವಿ ಭೈರಪ್ಪಗೆ ನೋಟಿಸ್ ಜಾರಿ ಮಾಡುವಂತೆ ಆದೇಶವನ್ನ ಹೊರಡಿಸಲಾಗಿದೆ. ಶ್ರೀದೇವಿ ಭೈರಪ್ಪ ವಿರುದ್ಧ 10 ಕೋಟಿ ಮಾನನಷ್ಟ ಮೊಕದ್ದಮೆಯನ್ನ ಹೂಡಲಾಗಿದೆ. ಯುವ ಪತ್ನಿ ಶ್ರೀದೇವಿ ವಿರುದ್ಧ ನಟಿ ಸಪ್ತಮಿ ಗೌಡ ಕೇಸ್ ದಾಖಲು ಮಾಡಿದ್ದಾರೆ. ಈಗ ಗಮನಿಸ್ತಾ ಇದ್ದೀವಿ, ಡಿವೋರ್ಸ್ ಪ್ರಕರಣಗಳ ಸಂಖ್ಯೆ ಯಾವ ರೀತಿಯಾಗಿ ಹೆಚ್ಚುತ್ತಾ ಇದೆ ಅಂತ ಹೇಳಿ. ಯಾವುದೇ ಡಿವೋರ್ಸ್ ಕೇಸ್ಗಳು ಬಂದರೂ ಇಷ್ಟು ಸದ್ದು ಮಾಡ್ತಾ ಇರಲಿಲ್ಲ. ಆದರೆ ದೊಡ್ಡ ಮನೆ ಫ್ಯಾಮಿಲಿಯ ವಿಚಾರ, ಅಂದರೆ ದೊಡ್ಡ ಮನೆ ಒಂದು ಕುಟುಂಬ ಏನಿದೆಯಲ್ಲ, ಆ ಕುಟುಂಬದಲ್ಲಿ ಮೊದಲ ಡಿವೋರ್ಸ್ ಕೇಸ್ ನಡೀತಾ ಇದೆ. ಅದು ಕೂಡ ರಾಘವೇಂದ್ರ ರಾಜ್ಕುಮಾರ್ ಅವರ ಪುತ್ರ ಯುವರಾಜ್ ಕುಮಾರ್ ಮತ್ತು ಅವರ ಸೊಸೆಯ ನಡುವೆ ಈಗ ಬಿರುಕು ಮೂಡಿದೆ. ಹಾಗಾಗಿ ನಟ ಯುವರಾಜ್ ಕುಮಾರ್ ಮತ್ತು ಅವರ ಪತ್ನಿ ಶ್ರೀದೇವಿ ಡಿವೋರ್ಸ್ಗೆ ಅರ್ಜಿಯನ್ನ ಸಲ್ಲಿಸಿರೋದು. ಹಾಗಾಗಿನೇ ಅದರಲ್ಲೂ ಪ್ರಮುಖವಾಗಿ ಶ್ರೀದೇವಿ ಅವರು ದೊಡ್ಡ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ ಯುವರಾಜ್ ಕುಮಾರ್ ಅವರ ಮೇಲೆ. ಯುವರಾಜ್ ಮತ್ತು ನಟಿ ಸಪ್ತಮಿ ಗೌಡ ಅವರ ನಡುವೆ ಅಕ್ರಮ ಸಂಬಂಧ ಇದೆ. ಹಾಗಾಗಿನೇ ನನ್ನನ್ನ ಅವರು ತಿರಸ್ಕಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಟಿ ಸಪ್ತಮಿ ಗೌಡ ಅವರ ವಿರುದ್ಧ, ಯುವರಾಜ್ ಕುಮಾರ್ ಅವರ ವಿರುದ್ಧ ಗಂಭೀರವಾದಂತಹ ಆರೋಪವನ್ನ ಶ್ರೀದೇವಿ ಅವರು ಮಾಡಿದ್ರು. ಈ ವಿಚಾರ ತಿಳಿದು ಸ್ವತಃ ಸಪ್ತಮಿ ಗೌಡ ಅವರು ಈಗ ಸಿಡಿದೆದ್ದಿದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಶ್ರೀದೇವಿ ಅವರ ವಿರುದ್ಧ 10 ಕೋಟಿ ಮಾನನಷ್ಟ ಮೊಕದ್ದಮೆಯನ್ನ ಹೂಡಿದ್ದಾರೆ. ಜೊತೆಗೆ ತಮ್ಮ ವಿರುದ್ಧ ಮಾನಹಾನಿಕರ ಹೇಳಿಕೆ ನೀಡದಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ.